ಆದರೂ ಆ್ಯಕ್ಷನ್ ತೊಗೊತಾ ಇದ್ದಾರಂತೆ ಚಿಕ್ಕದಾಗಿ, ಬಟ್ ಸೀರಿಯಸ್ ಆಗಿ ಆಗಬೇಕು. ಆದರೆ ಅವತ್ತು ಗಾಂಜಾ ಬಂದಾಗ ನಾವು ನಿಲ್ಸೋಕ್ಕಾಗ್ತಿಲ್ಲ. ಬಟ್ ಈ ಟೈಟಲ್ ನಾವು ಇವತ್ತು ಹೊಸಕದೆ ಹೋದರೆ ದೇವರಾನೇ ಹೇಳ್ತೀನಿ ಸರ್, ಬೆಂಗಳೂರು ನೀವು ನಂಬಲ್ಲ, ಉಡ್ತಾ ಪಂಜಾಬ್ ಆಯಿತು ಗೊತ್ತಾ, ಆ ಥರ ಆಗುತ್ತೆ ನಮ್ಮ ಬೆಂಗಳೂರು. ಯಾರ್ಯಾರಿಗೆ ಅಂಟ್ಕೊಳತ್ತೆ ಗೊತ್ತಿಲ್ಲ. ಇದು ಫಸ್ಟ್ ಸಲಗ ಮಾಡಿದಾಗ ಫ್ಲೂಕ್ ಅಂತ ಹೇಳ್ತಾರೆ ನನ್ನ ಡೈರೆಕ್ಷನ್. ಏನೋ ಒಂದು ಫಸ್ಟ್ ಸಿನಿಮಾ ಹೆಂಗೋ ಹೋಯ್ತು, ಭೀಮಾದಲ್ಲಿ ತುಂಬ ಖರ್ಚಾಗ್ಬಿಟ್ಟಿದ್ದಾರೆ, ಖರ್ಚು ಮಾಡಿಸ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ, ಅದಕ್ಕೆ ಬಿಸ್ನೆಸ್ಸು ಆಗಿಲ್ಲ, ಬರ್ತಾರೋ ಇಲ್ವೋ, ರಿಲೀಸ್ ಆಗುತ್ತಾ ಇಲ್ವೋ ಅನ್ನೋದು ಡೌಟ್ ಇತ್ತು. ಓಕೆ, ಬಿಫೋರ್ ರಿಲೀಸ್ ಇದೆಲ್ಲ ನಿಮ್ಮ ಕಿವಿಗೆ ಬಿದ್ದಿತ್ತು ಸರ್? ನನ್ನ ಕಿವಿಗೆಲ್ಲ ಬೆಳೆದು ಸರ್, ನಾನು ಎಲ್ಲ ವಿಷಯ ತಗೋತಾ ಇರ್ತೀನಿ. ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು, ತುಂಬ ಚಿಕ್ಕದು. ಇಲ್ಲಿ ಹೊಡೆದ್ರೆ ಅಲ್ಲಿ ಬೌನ್ಸ್ ಆಗುತ್ತೆ, ಅಲ್ಲಿ ಹೊಡೆದ್ರೆ ಇಲ್ಲಿ ಬೌನ್ಸ್ ಆಗುತ್ತೆ. ನಾನು ಬಂದೊಂದು 25-30 ವರ್ಷ ಆಗಿದೆ. ಸೊ ಹಂಗಾಗಿ ಎಲ್ಲ ವಿಷಯ ನಮ್ಮ ತಲೆ ಒಳಗಡೆ ಹೋಗ್ತಾನೇ ಇರುತ್ತೆ, ಎಲ್ಲ ಹೋಗ್ತಿರುತ್ತೆ. ಬಟ್ ನಾವು ಲಾಸ್ಟಲ್ಲಿ ಮಾತಾಡೋದು ಒಂದೇ, ಇಲ್ಲಿ ಈ ವೇದಿಕೆ ಮೇಲೆ. ಇನ್ ಕೇಸ್ ತಾವು ಸಲಗಾಲು ನೋಡಿರ್ಬೋದು, ಭೀಮಾಲು ನೋಡಿರ್ಬೋದು, ನನ್ನ ಪ್ರಯತ್ನ ಪಟ್ಟಿದ್ದೀನಿ, ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡೆ. ಅದಾಯಿತು. ಸಲಗ ಫ್ಲೂಕ್ ಅಂತ ಹೇಳಿದ್ರು, ನೋಡೋಣ ಬಿಡು, ಭೀಮಾ ತಾನೇ, ಅದು ಬಿದ್ದೋಗುತ್ತೆ, ನಿಲ್ಲಲ್ಲ, ಹಂಗೆ ಎಲ್ಲ ನನ್ನ ಕಿವಿಗೆ ಬಿಡೋದು. ನಾನು ಯಾವಾಗಲೂ ರೇಸಲ್ಲಿ ಓಡೋ ಕುದುರೆ ಒಂಟಿ ಸಲಗ ಇದ್ದಂಗೆ ಕಟ್ಕೊಂಡ್ಬಿಟ್ಟು ಮುಂದೆ ನೋಡೋದೇ ಇಲ್ಲ. ನಾನೇ ಗೆಲ್ತೀನಿ, ನಾನು ಗೆದ್ದೇ ಗೆಲ್ತೀನಿ, ನಾನಂತೂ ಸೋಲಲ್ಲ. ಒಂಟಿ ಸಲಗನೂ ಅಷ್ಟೇ, ಎಲ್ಲಿ ಬೇಕೋ ಅಲ್ಲಿ ಹೋಗ್ತಿರುತ್ತೆ ದಾರಿ ಮಾಡಿಕೊಂಡು, ಹಂಗೆ ಹೋಗ್ತಾ ಇರ್ತೀನಿ ಅಷ್ಟೇ. ಹ್ಯಾಟ್ರಿಕ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಮ್ಮೆಲ್ಲರ ಆಶೀರ್ವಾದದಿಂದ ನೋಡೋಣ. ಅದು ನಾನು ನಂಬಿರೋ ಗುರು ಅವ್ರು ಬರೆಸ್ಕೋಬೇಕು. ಅವ್ರು ಬರೆಸ್ಕೊಂಡ್ರೆ ಖಂಡಿತವಾಗ್ಲೂ 100% ಹ್ಯಾಟ್ರಿಕ್ ಮಾಡ್ತೀನಿ ಅವತ್ತು. ಬಿಕಾಸ್ ಅವ್ರ ಬ್ಲೆಸ್ಸಿಂಗ್ ಯಾವತ್ತಿದ್ರು ನನ್ನ ಮೇಲಿದೆ, ಎಲ್ಲ ಕಲಾವಿದ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಈಗ ನಿಮ್ಮ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೂ ಕೆಲವೊಂದು ಹೀರೋಗಳ ಫ್ಯಾನ್ಸ್ ನಾವು ಅಂದರೆ ನಿಮ್ಮ ಸಿನಿಮಾ ಅಂತಲ್ಲ ಯಾವ ಸಿನಿಮಾ ನೋಡಲ್ಲ ಅನ್ನೋ ಥರದ್ದೆಲ್ಲ ಇತ್ತು. ಬಟ್ ಇವತ್ತು ಅದನ್ನೆಲ್ಲ ಮೀರಿ ಸಕ್ಸಸ್ ಆಗಿದೆ ಸರ್. ಈಗ ಅವರವರ ವೈಯಕ್ತಿಕ ಭಾವನೆಗಳಿಗೆ ನಾವು ಗೌರವ ಕೊಡಬೇಕಾಗತ್ತೆ ಸರ್. ಈಗ ಯಾರೋ ನೋಡಲ್ಲ ಅಂತಾರೆ, ಆಯಿತು, ನಿಮ್ಗೆ ನಾವು ಗೌರವ ಕೊಡೋಣ, ಸಂತೋಷ, ಅದು ನಿಮ್ಮ ಭಾವನೆ. ಆದರೆ ನೋಡ್ತಾ ಇರೋರು, ಹಾಗಾಗಿ ನಿಮ್ಮ ವೈಯಕ್ತಿಕ ಭಾವನೆಗಳಿಗೆ ಯಾವತ್ತಿದ್ರೂ ನಮ್ಮ ಗೌರವ ಇದೆ. ಅದನ್ನು ನಾವು ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ, ಮತ್ತು ಅದನ್ನು ತೊಗೊಂಡು ಪಾಸಿಟಿವ್ ಆಗೇ ತೊಗೋತೀವಿ. ಸ್ಪೆಷಲಿ ನಾನಂತೂ ಎಲ್ಲವನ್ನೂ ಪಾಸಿಟಿವ್ ಆಗಿ ತೊಗೊಳ್ಳೋನು. ಹಂಗೆ ಅಷ್ಟೇ ಆನ್ಸರ್ ಅದಕ್ಕೆ. ಸರ್, ನಿಮ್ಮ ಸಲಗ ಕೋವಿಡ್ ಟೈಮಲ್ಲಿ ಬಂದಿತ್ತು, ಹೌದು. ಈಗ ಭೀಮಾ ಅದೇ ಸಂಕಷ್ಟ ಟೈಮಲ್ಲಿ ಬಂದು, ಈ ರಿಸ್ಕ್ ಮತ್ತು ಈ ಧೈರ್ಯದ ಬಗ್ಗೆ ಸರ್, ರಿಸ್ಕು ಮತ್ತು ಧೈರ್ಯ, ನಾನು ಮಾಡೋ ಹಾರ್ಡ್ ವರ್ಕ್ ಮೇಲೆ ತುಂಬ ನಂಬಿಕೆ ಇಟ್ಕೊತೀನಿ ಸರ್. ನಾನು ಯಾವಾಗಲೂ ಹಾರ್ಡ್ ವರ್ಕ್ ಮಾಡಿ ಆಮೇಲೆ ನಮ್ಮ ಗುರುಗಳನ್ನ ಕೇಳ್ಕೊಡ್ತೀನಿ. ಯಾವಾಗಲೂ ನಾನು ಮನೆಗೆ ಬಿಡ್ತಾ ನನ್ನ ಗುರುನ ಕೇಳ್ತೀನಿ, ಈಗ ಹೊರಟಿದ್ದೀನಿ, ನೀನು ನನಗೆ ಈ ಒಂದು ಸಕ್ಸಸ್ ಕೊಟ್ಟರೆ ನನ್ನ ಜೊತೆ ಎಷ್ಟೋ ಜನ ಕಲಾವಿದರು ಥರ ಆಗ್ತಾರೆ, ಪ್ರೊಡ್ಯೂಸರ್ಸ್ ಒಳ್ಳೇದಾಗತ್ತೆ, ದಯವಿಟ್ಟು ಕೊಡು ಅಂತ ಕೇಳ್ಕೊಂಡು ಹೋಗ್ತೀನಿ. ನಾನು ಯಾವಾಗಲೂ ಹಾರ್ಡ್ ವರ್ಕ್ ನಂಬ್ತೀನಿ, ಅಂದರೆ ತಯಾರಿಗಳನ್ನ ತುಂಬ ನಂಬ್ತೀನಿ. ಸುಮ್ಮನೆ ಹೋಗಿ ನಾನು ರೇಸಿಗೆ ನಿಲ್ಲಲ್ಲ, ತಯಾರಿ ಇಲ್ಲ ಅಂದರೆ ನಾನು ಯಾರನ್ನೂ ಬಿಡೋದು ಇಲ್ಲ. ಅದು ನನ್ನ ಸ್ಟೈಲ್ ಯಾವಾಗಲೂ ಸರ್. ಸಲಗ 2, ಭೀಮಾ 2, ಈಗ ನೆಕ್ಸ್ಟ್ ತಂಬಿದು ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಬಂತು ಸರ್. ಅದು ನನ್ನನ್ನು ನಂಬಿ ಬಂದಂಥ ಮಕ್ಕಳು, ತಂಬಿ ಆಗ್ಬೋದು, ವೀರ ಆಗ್ಬೋದು, ಮೌರ್ಯ ಆಗ್ಬೋದು, ಮತ್ತು ನಮ್ಮ ಡೆನ್ನಿಸ್ ಆಗ್ಬೋದು, ಮತ್ತು ಇನ್ಯಾರು ನಮ್ಮ ಜೀವನ ಎಲ್ಲನೂ ನನ್ನನ್ನು ನಂಬ್ಕೊಂಡು ಬಂದವು. ಅವು ಒಂದು ಅಣ್ಣನ ಸ್ಥಾನ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದಾರೆ. ಅದು ನಾನು ಯಾವತ್ತು ಬೇಕಾದರೂ ಬರೆಯೋಕ್ಕೆ ರೆಡಿ ಇದ್ದೀನಿ, ಬಿಕಾಸ್ ಅದು ನನ್ನ ಕೈಯಲ್ಲಿರುವಂಥ ಒಂದು ಗ್ರಿಪ್ ಅದು. ಆದರೆ ನನ್ನ ನಂಬಿ ಬಂದಂಥ ಮಕ್ಕಳು 2-3 ವರ್ಷದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಸೊ ಹಂಗಾಗಿ ಅವ್ರಿಗೆ ಫಸ್ಟಿಗೆ ಸಿನಿಮಾ ಮಾಡ್ತೀನಿ, ತಂಬಿಗೆ ಮಾಡ್ತೀನಿ, ಅದಾದ್ಮೇಲೆ ವೀರನ್ಗೆ ಮಾಡ್ತೀನಿ, ಅದಾದ್ಮೇಲೆ ಮೌರ್ಯನ್ಗೆ ಹೇಳಿದ್ದೀನಿ ಬರೆಯೋದಕ್ಕೆ. ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಸ್ ಇಲ್ಲ ಪಾಪ, ಬೇರೆ